ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಒಡಲೆ ನಿಮಗೆ ದೇವಾಲಯ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಒಡಲೆ ನಿಮಗೆ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ, ಎನ್ನ ಶಿರಸವರ್ಣ ಕಳಶವಯ್ಯ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಮುಖವೇ ದ್ವಾರ, ಎನ್ನ ದಂತವೇ ಅದಕ್ಕೆ ಮಿನುಗುತಿಹ ಮೌಕ್ತಿಕದ ಸೂಸಕಗಳು. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಧರ ಜವಳಿಗದ, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸಘಟಿತವು. ಎನ್ನ ಧರ ಜವಳಿಗದ, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸಘಟಿತವು. ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ, ಇನ್ನುಳ್ಳ ಉಪಕರಣ ಎಂತೆಂದೇನೆ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋಧ, ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋಧ, ಎನ್ನ ಮನವೇ ನಿಮಗೆ ಪೂಜಾರಿಯೋ. ಇಂತಪ್ಪ ಪೂಜೆಯನು
ಸಂತಸದಿ ಕೈಗೊಳ್ಳುತ್ತೆ ಕಂತು ಹರ ಶಿವ ಶರಣ ಶರಿಲಿಂಗವು ಮುಂತೆಯನ್ನೊಳಗೆ ನಿಶ್ಚಿಂತನಾಗಿರುತ್ತಿರಲು ಚಿಂತೆಯುಂಟೆ ಹಲವು ಭವಭೀತಿಯ ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಇದು ಮುಪ್ಪಿನ ಷಡಕ್ಷರಿಗಳು ಅನ್ನುವಂತಹ ಒಬ್ಬ ಶಿವಯೋಗಿಗಳ ಹಾಡು. ಸುಮಾರು 85-86 ಹಾಡುಗಳವ್ರದ್ದು ಸಿಕ್ಕಿದೆ. ಬಹಳ ಅದ್ಭುತವಾದಂಥದ್ದು. ಎಲ್ಲ ಶರಣರ ನೆನೆದು ದೇವ ನೀನು ರಕ್ಷಿಸಲ್ಪ ಮತ್ತು ತಿರುಕನೋರ್ವನವರ ಮುಂದೆ ಅದು ಪ್ರಸಿದ್ಧವಾಗಿತ್ತು. ಯಾಕಂದ್ರೆ ಅದನ್ನ ಪಠ್ಯಪುಸ್ತಕಕ್ಕೆ ಇಟ್ಟಿದ್ರು, ಹಾಗಾಗಿ ಅದು ಬಹಳ ಪ್ರಸಿದ್ಧವಾಗಿತ್ತು. ಇಂತಹ ಅನೇಕ ಹಾಡುಗಳನ್ನು ಅವರು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಇದು ಪ್ರಾಣಲಿಂಗ ಪೂಜೆಯನ್ನು ಹೇಳ್ತಾ ಇರ್ತಕ್ಕಂತಹ ಒಂದು ಪದ್ಯ, ವಾರ್ಧಕ ಷಟ್ಪದಿ. ಅದರಲ್ಲಿ ಅವರು ಹೆಚ್ಚು ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಇದು ಇಷ್ಟಲಿಂಗ ಪೂಜೆ ಅಂತೂ ನಿಮಗೆಲ್ಲ ಗೊತ್ತಿರುತ್ತೆ. ಹೂ, ಪತ್ರೆ, ಮಜ್ಜನ, ಗಂಧ, ಅಕ್ಷತೆ, ಹೂ, ಪತ್ರೆ, ಧೂಪ, ದೀಪ, ಘಂಟ, ನೈವೇದ್ಯ, ಇವೆಲ್ಲ ಇದರಿಂದ ಪೂಜೆ ಮಾಡ್ತಕ್ಕಂಥದ್ದು ಇಷ್ಟಲಿಂಗ ಪೂಜೆ. ಅವುಗಳನ್ನೇ ಒಳಗಡೆ ಅಳವಡಿಸ್ಕೊಂಡಾಗ ಆವಾಗ ಅದು ಪ್ರಾಣಲಿಂಗ ಪೂಜೆ ಆಗತ್ತೆ. ಶರಣರದ್ದು ಮತ್ತು ಶಿವಯೋಗಿಗಳದ್ದು ವೈಶಿಷ್ಟ್ಯ ಏನು ಅಂದರೆ, ಅವರು ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಹಂತಕ್ಕೆ ಮುಟ್ಟಿದ್ರೂ ಕೂಡ ಇಷ್ಟಲಿಂಗವನ್ನು ತೆಗಿಲಿಲ್ಲ ಅವರು. ಅಂದರೆ ಲಿಂಗಾಯತ ಧರ್ಮದ ನಿಜವಾದ ವಾರಸುದಾರರು, ಲಿಂಗಾಯತ ಧರ್ಮದ ನಿಜವಾದ ಅನುಯಾಯಿಗಳು ಇಷ್ಟಲಿಂಗವನ್ನು ತೆಗೆಯೋದಿಲ್ಲ. ಪ್ರಭುದೇವರು ತೆಗ್ದಿಲ್ಲ. ಪ್ರಭುದೇವರು ಇಷ್ಟಲಿಂಗವನ್ನು ತೆಗೆದ ಉಲ್ಲೇಖ ಎಲ್ಲೂ ಬರಲ್ಲ. ಧರಿಸ್ಕೊಂಡ್ಮೇಲೆ ಅದು ದೇಹದ ಜೊತೆಗೆ ಹೋಗ್ಬೇಕೆ ಹೊರತು ಹಾಗೆ ತೆಗೆಯೋ ಹಾಗಿಲ್ಲ. 770 ಅಮರಗಣಗಳು ಈ ಮಾನವ ಜಗತ್ತು, ಮಾನವ ಜೀವಿ ಮುಟ್ಟುವಂತಹ ಅತ್ಯಂತ ಪಾರಮಾರ್ಥ ಸಿದ್ಧಿ ಅಂದರೆ ಲಿಂಗಾಂಗ ಸಾಮರಸ್ಯ. ಅದು ಮೋಕ್ಷ ಅಥವಾ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅದಲ್ಲ. ಇದು ಯಾವುದೋ ಅಲ್ಲದ ಚತುರ್ವಿಧ ಪದವಿಗಳನ್ನು ಮೀರಿದಂತಹ ಪದವಿಯನ್ನು ಅವ್ರು ಗಳಿಸ್ಕೊಂಡಿದ್ರು ಕೂಡ ಇಷ್ಟಲಿಂಗವನ್ನು ಬಿಡಲಿಲ್ಲ. ಹಾಗಂತ ಹೇಳಿ ಕೊನೆಯ ತನಕ ಇಷ್ಟಲಿಂಗ ಪೂಜೆಯಲ್ಲೇ ಕೂರೋದನ್ನ ಶರಣರು ಒಪ್ಪಲ್ಲ. ಪ್ರಾಣಲಿಂಗ ಪೂಜೆಯನ್ನು ಅಳವಡಿಸ್ಕೊಳ್ಳೇಬೇಕು. ಅಂತಹ ಒಂದು ಅದ್ಭುತವಾದಂತಹ ಒಂದು ಸ್ಥಿತಿಯನ್ನು ಇವರು ಈ ಹಾಡಿನಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಾಯ ನಿನಗೆ ಉನ್ನತದ ಆಲಯ ಅಂದರೆ ಉನ್ನತವಾದ ಅಂದರೆ ಶ್ರೇಷ್ಠವಾದ ಆಲಯ. ಆಲಯ ಅಂದರೆ ಗುಡಿ, ಮನೆ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಇನ್ನೆನಗೆ ಭಯ ಉಂಟೆ ಎಲೆ, ನನಗಿನ್ನು ಭಯ ಇಲ್ಲ. ನೀನೇ ನನ್ನಲ್ಲಿ ಅಡಗಿಕೊಂಡಾಗ, ನೀನು ನನ್ನಲ್ಲಿ ಜಾಗೃತವಾದಾಗ ಪ್ರಾಣಲಿಂಗ ಸ್ಥಿತಿಯಲ್ಲಿ ಇನ್ಯಾವುದಕ್ಕೆ ಭಯ ಪಡೋದು? ಭಯವೇ ಇಲ್ಲ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ ಎನ್ನ ಒಡಲೇ ನಿಮಗೆ ದೇವಾಲಯ. ಏನು ಬಸವಣ್ಣವರ ಒಂದು ವಚನ ಬರುತ್ತಲ್ಲ, ಇವರ ಪದ್ಯಗಳಲ್ಲಿ ಬಸವಣ್ಣವರ ವಚನ, ಮಹಾದೇವಿ ಅಕ್ಕನವರ ವಚನ ಹೊಯ್ದಂಥದ್ದು ಕಾಣಿಸ್ತದೆ ನಮಗೆ. ಅಂದರೆ ಎನ್ನ ಏನು ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನೆಯ, ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳ್ತಾರಲ್ಲ, ಅದನ್ನ ಈ ನುಡಿಯಲ್ಲಿ ಇನ್ನೂ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಕಾಲುಗಳು ಶ್ರೇಷ್ಠವಾದ ಕಂಬಗಳು.
ಎನ್ನ ಒಡಲೇ ನಿಮಗೆ ದೇವಾಲಯ. ಒಡಲು ಅಂದರೆ ಶರೀರ, ನನ್ನ ದೇಹವೇ ನಿಮಗೆ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ. ಮದನಿಕೆ ಅಥವಾ ಮದನ ಕೈ ಅಂದರೆ ಏನಂದರೆ, ನಮ್ಮ ಹಿರಿಯರು ಎಂಥ ಅದ್ಭುತ ವಾಸ್ತುಶಿಲ್ಪಿಗಳು ಅಂತಂದರೆ, ಈ ಗುಡಿ ಮೇಲೆ ಚಾವಣಿ ನಿಲ್ಲಿಸ್ತಾರಲ್ಲ, ಚಾವಣಿ ಕಲ್ಲಲ್ಲೇ ಕಟ್ಟಿತಿದ್ರು ಅಥವಾ ಕಟ್ತಿದ್ದಾರೆ, ಕಲ್ಲಿನ ಚಾವಣಿ ಮಾಡುವಾಗ ಆ ಕಂಬಗಳ ಮೇಲೆ ನಿಲ್ಲಿಸುವಾಗಲೂ ಕೂಡ ಸುಮ್ಮನೆ ನಿಲ್ಲಿಸಿಲ್ಲ. ಬೇಲೂರಲ್ಲಿ ಮದನಿಕೆಗಳು ಅಂತ ಪ್ರಸಿದ್ಧವಾಗಿದ್ದಾವೆ, ಶಿಲಾಬಾಲಕಿಯರು ಅಂತ ಹೇಳಿ. ಅಂದರೆ ಅಲ್ಲಿಯೂ ಕೂಡ ಕೆತ್ತನೆ ಮಾಡಿ ಹಿಂಗೆ ಕೈ ಎತ್ಕೊಂಡಂಗೆ ಅದರಲ್ಲಿ ವಿಧ ವಿಧವಾದಂತಹ ಬಾಲಕಿಯರ ಚಿತ್ರಗಳನ್ನು ಅಲ್ಲಿ ಕೆತ್ತಿದ್ದಾರೆ. ಅಂತಹ ನನ್ನ ತೋಳು ಮದನ ಕೈ ಅಂದರೆ ಆ ಚಾವಣಿಯನ್ನು ಹಿಡಿದು ನಿಲ್ಲಿಸುವಂಥ ಮದನ ಕೈ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ. ಎನ್ನ ಶಿರ ಸುವರ್ಣ ಕಳಸವಯ್ಯ. ಎನ್ನ ತಲೆಯೇ ಅಂದರೆ ನನ್ನ ಶಿರಸ್ಸೇ ನಿನಗೆ ಸುವರ್ಣ ಕಳಸ. ತಲೆ ಸ್ವರ್ಣ ಕಳಸಕ್ಕಿಂತಲೂ ಶ್ರೇಷ್ಠ. ಬಸವಣ್ಣವರು ಉಪಮೆಯ ದೃಷ್ಟಿಯಿಂದ ಎನ್ನ ಶಿರವೇ ಸುವರ್ಣ ಕಳಸವಯ್ಯ ಅಂತ ಹೇಳ್ತಾರೆ. ಇವರು ಕೂಡ ಮುಪ್ಪಿನ ಷಡಕ್ಷರಿಗಳು ಹೇಳ್ತಾರೆ. ಅದು ಹೋಲಿಕೆ ದೃಷ್ಟಿಯಿಂದ ಹೇಳಿ, ಆದರೆ ಸುವರ್ಣ ಕಳಸವನ್ನೇ ಕೆತ್ತಿಟ್ಟರೂ ಕೂಡ ನೀವು ನೋಡಿ ಸಂತೋಷ ಪಡಬಹುದೇ ಹೊರತು ಆ ಸ್ವರ್ಣ ಕಳಸಕ್ಕೆ ಅದಕ್ಕೇನು ಸಂತೋಷ ಇಲ್ಲ. ಯಾಕಂದ್ರೆ ಅದಕ್ಕೆ ಭಾವನೆಗಳಿಲ್ಲ. ನೀವು ನೋಡಿ ಸಂತೋಷ ಪಡೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ತಲೆಗಳಿಗೆಲ್ಲರಿಗೂ, ಎಲ್ಲ ತಲೆಗಳಿಗೂ ಒಳ್ಳೆ ವಿಚಾರ ಇರಲಿ, ಕೆಟ್ಟ ವಿಚಾರ ಇರಲಿ, ಒಳ್ಳೆಯವರಿರಲಿ, ಕೆಟ್ಟವರಿರಲಿ, ಆ ವಿಚಾರ ಮಾಡುವ ಶಕ್ತಿ ಅಂತೂ ಇದೆ. ಪ್ರತಿಯೊಬ್ಬರಿಗೂ ವಿಚಾರ ಮಾಡೋ ಶಕ್ತಿ ಇದೆ. ಆದರೆ ಸುವರ್ಣ ಕಳಸಕ್ಕೆ ವಿಚಾರ ಮಾಡೋ ಶಕ್ತಿ ಇಲ್ಲ. ಇದೆ ಸುವರ್ಣಕ್ಕೆ ಮನುಷ್ಯ ತಾನೇ ಅದಕ್ಕೆ ಬೆಲೆ ತಂದು ಕೊಟ್ಟು ತಾನೇ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಮಾಯೆ ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ಮಾಯೆನೇ ಅಲ್ಲ ಅದು. ಮಾಯೆ ಅಂದ್ಕೊಂಡು ಅದರ ಮೋಹದಲ್ಲಿ ಸಿಕ್ಕಿಬಿದ್ಬಿಟ್ಟಿದ್ದಾನೆ. ವಿದೇಶಿಯರಿಂದ ನಾವು ಪಾಠ ಕಲಿಬೇಕು. ಇಷ್ಟು ಚಿನ್ನ ತೊಲೆಗೆ 2 ಲಕ್ಷಕ್ಕೆ ಸಮೀಪ ಬರ್ತಾ ಇದೆ ಅಂದರು, ಇನ್ನೂ ಭಾರತೀಯರು ಸಾಲ ಸೋಲ ಮಾಡಿ ಆದರು, ಭ್ರಷ್ಟಾಚಾರ ಮಾಡಿ ಆದರು, ಕಡೆಗೆ ಹೊಲ ಮಾರಿ ಆದರೂ ಚಿನ್ನ ಖರೀದಿ ಮಾಡ್ತಾರೆ. ಇಂಥ ಮೂರ್ಖತನ ಇದು ಒಳ್ಳೇದಲ್ಲ. ಆದರೆ ವಿದೇಶಿಯರು ಚಿನ್ನಕ್ಕಿಷ್ಟು ಬೆಲೆ ಕೊಡಲ್ಲ, ಕೊಡಬಾರ್ದು, ಕೊಡುವ ಅಗತ್ಯ ಇಲ್ಲ. ಗೊತ್ತಾಯ್ತಲ್ವ? ಆ ಚಿನ್ನಕ್ಕೆ ಭಾವನೆಗಳೇ ಇಲ್ಲ. ಅದು ನೀವು ಕೊಟ್ಟಿರ್ತಕ್ಕಂಥ ಬೆಲೆ ಅಷ್ಟೇ. ಅದಕ್ಕೆ ಬೆಲೆ ಕೊಡದೆ ಹೋದ್ರೆ ಅದು ಮಣ್ಣು, ಒಂದು ಕಲ್ಲು ಅಷ್ಟೇ, ಹಳದಿ ಮಣ್ಣು, ಹಳದಿ ಕಲ್ಲು. ಅಂಥದ್ದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿದಾರೋ ಗೊತ್ತಿಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಚಿನ್ನ ಖರೀದಿ ಮಾಡದಿದ್ರೆ ನಿಮ್ಮ ಮದುವೆಗಳ ನಿಂತು ಹೋಗಲ್ಲ. ಚಿನ್ನ ಖರೀದಿ ಮಾಡದೇ ಇದ್ರೆ ನಿಮ್ಮ ಮನೆ ಏನು, ಇನ್ನು ಚಿನ್ನ ಇಲ್ದಿದ್ರೆ ನೀವು ಆರಾಮಾಗಿರ್ತೀರಿ. ನಿಮ್ಮ ಮನೆಗಳಲ್ಲಿ ಚಿನ್ನ ಇಲ್ದಿದ್ರೆ ಆರಾಮಿರ್ತೀರಿ. ಹಿಂದಿನ ಕಾಲದಲ್ಲಿ ರೊಕ್ಕ ಇಡೋಕ್ಕೆ ಬ್ಯಾಂಕ್ಗಳಿರಲಿಲ್ಲ, ಅದಕ್ಕೆ ಚಿನ್ನ ಖರೀದಿ ಮಾಡ್ತಾ ಇದ್ರು. ಈಗ ನೀವು ಗಳಿಸಿದಂಥ ಹಣವನ್ನು ಬ್ಯಾಂಕಲ್ಲಿಟ್ಟರೆ ಅದು ದೇಶಕ್ಕೂ ಉಪಯೋಗ ಆಗುತ್ತೆ, ಕಷ್ಟ ಕಾಲದಲ್ಲಿ ನಿಮಗೂ ಉಪಯೋಗ ಆಗುತ್ತೆ. ಯಾವಾಗ ಬೇಕಾದ್ರೂ ತೊಗೋಬೋದು, ನಿಶ್ಚಿಂತವಾಗಿ ನಿದ್ದೆ ಮಾಡ್ಬೋದು ಬ್ಯಾಂಕಲ್ಲಿ ಇಟ್ಬಿಟ್ಟು. ಅಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಚಿನ್ನವನ್ನು ಖರೀದಿ ಮಾಡೋ ಅಗತ್ಯ ಇಲ್ಲ, ಖರೀದಿ ಮಾಡಬೇಡಿ. ಗೊತ್ತಾಯ್ತಲ್ವ? ಆ ಚಿನ್ನಕ್ಕಿಂತ ಶ್ರೇಷ್ಠವಾದವ್ರು ನೀವು. ನಿಮ್ಮ ಭಾವನೆಗಳು, ನಿಮ್ಮ ಬುದ್ಧಿ, ನಿಮ್ಮ ಏನು ಪರೋಪಕಾರ ಏನು ಇದೆಯಲ್ಲ, ಇದು ಚಿನ್ನಕ್ಕಿಂತ ಶ್ರೇಷ್ಠ. ಆದ್ದರಿಂದ ನಿಮ್ಮ ತಲೆ, ನಿಮ್ಮ ಮೆದುಳು, ನಿಮ್ಮ ಮನಸ್ಸು ಚಿನ್ನಕ್ಕಿಂತ ಶ್ರೇಷ್ಠವಾದದ್ದು. ಇನ್ನು 2ನೇ ನುಡಿಯಲ್ಲಿ ಹೇಳ್ತಾರೆ, ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಘಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಮುಖವೇ ದ್ವಾರ, ಎನ್ನ ದಂತವೇ ಅದಕ್ಕೆ ಮಿನುಗುತಿಹ ಮೌಕ್ತಿಕದ ಸೂಸಕಗಳು. ಎನ್ನ ಕಿವಿ ಕೀರ್ತಿಮುಖ. ಕೀರ್ತಿಮುಖ ಅಂದರೆ ಅದು ಪರಮಾತ್ಮನ ಕೀರ್ತಿಯನ್ನು ಕೇಳುವ ಬಾಯಿ. ಅಂತಹ ಕೀರ್ತಿಮುಖ ಗುಡಿಗಳಲ್ಲೂ ಪ್ರಾಯಶಃ ಕೀರ್ತಿಮುಖವನ್ನು ಕೆತ್ತಿರಬಹುದು ಕಿವಿ ಆಕಾರದಲ್ಲಿ. ಎನ್ನ ಕಿವಿ ಕೀರ್ತಿಮುಖ, ಎನ್ನ ನಾಲಿಗೆ ಘಂಟೆ. ಗಂಟೆಗಿಂತ ಶ್ರೇಷ್ಠ ನಾಲಿಗೆ. ಯಾಕೆ ಅಂತಂದರೆ ಗಂಟೆಗೆ ಅಕ್ಷರಗಳನ್ನು ನುಡಿಯುವ ಶಕ್ತಿ ಇಲ್ಲ. ನೀವೆಂಥ ಒಳ್ಳೆ ಕಲಾತ್ಮಕವಾಗಿ ರಚನೆ ಮಾಡಿದ್ದೀರಾ ಅಂದರೂ ಕೂಡ ಪಂಚಲೋಹದ ಗಂಟೆ ಓಂಕಾರವನ್ನು ಸರಳವಾಗಿ ನುಡಿಬೋದು. ಕಂಚು ಕೂಡ ಓಂಕಾರ ಬರ್ತದೆ ಕಂಚಿನಲ್ಲಿ. ಆದರೆ ನಿಮ್ಮ ನಾಲಿಗೆಗೆ ಎಂಥ ಅದ್ಭುತ ಶಕ್ತಿ ಇದೆ ಅಂದರೆ, ಭಾಷೆ ಮಾತಾಡ್ತೀರಾ, ಅಕ್ಷರ ನುಡಿತೀರಾ, ಹಾಡು ಹೇಳ್ತೀರಾ,
ಎಂಥ ಅದ್ಭುತವಾಗಿ ಮಾತಿನಿಂದ ಸರ್ವ ಸಂಪತ್ತನ್ನು ಸಂಪಾದಿಸಬಹುದು. ಅಂತಹ ಅದ್ಭುತವಾದದ್ದು ಗಂಟೆಗಿಂತ ಶ್ರೇಷ್ಠ. ಆದ್ರೆ ಉಪಮೆ ದೃಷ್ಟಿಯಿಂದ ಹೇಳಿದ್ದಾರೆ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಕಣ್ಣುಗಳು ಜ್ಯೋತಿಗಿಂತ ಶ್ರೇಷ್ಠ. ಯಾಕಂದ್ರೆ ಜ್ಯೋತಿಗೆ ತನ್ನ ಅರಿವಿಲ್ಲ, ಸೂರ್ಯಚಂದ್ರರಿಗೂ ತಮ್ಮ ಅರಿವಿಲ್ಲ. ಆದರೆ ನಿಮ್ಮ ಕಣ್ಣುಗಳಿಂದ ನೋಡಿ, ಮೆದುಳಿಂದ ಗುರುತಿಸಿ ನಿಮ್ಗೆ ಅರಿವಿದೆ, ಅದು ಗುರುತಿಸುತ್ತೆ. ಆಮೇಲಿಂದ ಬಣ್ಣಗಳ ವ್ಯತ್ಯಾಸವನ್ನ ಕಂಡು ಹಿಡಿಯುತ್ತೆ. ಕಣ್ಣು ಏನೆಲ್ಲ ಮಾಡುತ್ತೆ. ಪ್ರವಾದಿಗಳ ಕಣ್ಣು ದೂರದೃಷ್ಟಿ ಉಳ್ಳಂಥದ್ದು. ಬಸವಣ್ಣವರು ಅರಿವಿನ ಕಣ್ಣನ್ನ ಜಾಗೃತಿ ಮಾಡಿಕೊಂಡು 2000 ವರ್ಷದ ಮುಂದೆ ಏನಾಗಬಹುದು ಅಂತಕ್ಕಂಥದ್ದನ್ನ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಅವತ್ತೇ ಅಂತರ್ಜಾತಿ ವಿವಾಹ ಮಾಡಿದ್ದಾರೆ. 21ನೇ ಶತಮಾನದಲ್ಲೂ ಇವತ್ತು ಅದನ್ನ ಸರ್ಕಾರ ಪ್ರೋತ್ಸಾಹಿಸ್ತಾ ಇದೆ. ಅಂದ್ರೆ ಅದು ಅರಿವಿನ ದೃಷ್ಟಿ ಜಾಗೃತವಾದದ್ದು. ಆದ್ರೆ ಬಹಿರಂಗದ ಕಣ್ಣು ಕೂಡ ಜ್ಯೋತಿಗಿಂತ ಶ್ರೇಷ್ಠ. ಯಾಕೆಂದ್ರೆ ಜ್ಯೋತಿಗೆ ಕಲರನ್ನ, ಬಣ್ಣವನ್ನು ಗುರುತಿಸೋ ಶಕ್ತಿ ಇಲ್ಲ, ಗುರುತಿಸಿ ಹೇಳುವ ಶಕ್ತಿ ಇಲ್ಲ ಜ್ಯೋತಿಗೆ. ನೀವು 1,00,000 ದೀಪ ಹಚ್ಬೋದು, ಕೋಟಿ ದೀಪ ಹಚ್ಬೋದು, ಅದೆಲ್ಲದಕ್ಕಿಂತ ಶ್ರೇಷ್ಠ ನಿಮ್ಮ ಕಣ್ಣು. ಯಾಕಂದ್ರೆ ಅಷ್ಟು ಕೋಟಿ ದೀಪಗಳು ಹಚ್ಚಿ ಸುಮ್ಮನೆ ಪರಿಸರ ಹಾಳು ಮಾಡ್ಬೋದು, ಹಣ ಹಾಳು ಮಾಡ್ಬೋದು. ನಿಮ್ಮ ಕಣ್ಣನ್ನ ಶಿವಲಿಂಗವನ್ನಾಗಿ ಮಾಡ್ಕೊಂಬಿಡಿ, ಆ ಕೋಟಿ ದೀಪ ಹಚ್ಚೋದಕ್ಕಿಂತ ಶ್ರೇಷ್ಠ ನಿಮ್ಮ ಕಣ್ಣು. ಅಂತಹ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಮುಖವೇ ದ್ವಾರ. ಮುಖ ಅಂದ್ರೆ ಬಾಯಿ, ಇದಲ್ಲ, ಈ ಮುಖ ಅಲ್ಲ, ಕನ್ನಡದ ಮುಖ ಅಲ್ಲ ಇದು. ಸಂಸ್ಕೃತದಲ್ಲಿ ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ನನ್ನ ಮುಖವೇ, ಎನ್ನ ಬಾಯಿಯೇ ನಿಮಗೆ ದ್ವಾರ, ಬಾಗಿಲು. ಎನ್ನ ಮುಖವೇ ದ್ವಾರ, ಎನ್ನ ದಂತವೇ ಅದಕ್ಕೆ ಮಿನುಗುತಿಹ ಮೌಕ್ತಿಕದ ಸೂಸಕಗಳು. ಸೂಸಕಗಳು ಅಂತ ಹೇಳಿ ಬಾಗಿಲಲ್ಲಿ ಇಳೆ ಬಿಡ್ತಾರೆ, ಚಂದ ಕಾಣ್ಲಿ ಅಂತ ಹೇಳಿ. ಆ ಕಡೆ ಈ ಕಡೆ ಚೌಕಟ್ಟಿಗೆ ಅದನ್ನ ಇಳೆ ಬಿಟ್ಟಿರ್ತಾರೆ ಉದ್ದಕ್ಕೆ. ಅದನ್ನು ವಿಧವಾದ ಮುತ್ತುಗಳಿಂದ ಮತ್ತು ಬೇರೆ ಬೇರೆ ಹೊಳೆಯುವ ವಸ್ತುಗಳಿಂದ ಮಾಡಿರ್ತಾರೆ ಸೂಸಕಗಳನ್ನ. ಅಂತ ಸೂಸಕ ಯಾವುದಪ್ಪ ನಿನಗೆ ಅಂದ್ರೆ ನನ್ನ ಹಲ್ಲುಗಳು. ಎನ್ನದಂತವೇ ಅದಕ್ಕೆ ಸೂಸಕಗಳು. ಎನ್ನಧರ ಜವಳಿಗದ ಎನ್ನ ದಂತವೇ ಅದಕ್ಕೆ ಸೂಸಕಗಳಲ್ಲಿ ಮುಗೀತು. ಇನ್ನುಳ್ಳ ಉಪಕರಣ ಅದಲ್ಲ. ಮೂರನೇದು ಎನ್ನಧರ ಜವಳಿಗದ, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸಘಟಿತವು. ಎನ್ನ ಧರ, ಎನ್ನ ಆಧರ, ಎನ್ನ ತುಟಿಗಳು, ಎನ್ನ ಧರ ಜವಳಿಗದ. ಜವಳಿಗದ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲ ಬಹಳ ಜನರಿಗೆ. ಪಕ್ಕ ಕನ್ನಡ ಶಬ್ದ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ನೀವು ಕರ್ಟನ್ ಅಂತ ಹಾಕ್ತಿರಲ್ಲ, ಇವಾಗ ಕರ್ಟನ್ ಅಂತೀರಾ, ಸ್ಕ್ರೀನ್ ಅಂತೀರಾ. ಇದು ಕರ್ಟನ್ ಇವೆರಡು. ಯಾಕಂದ್ರೆ ಮುಚ್ತವೆ ತೆಗಿತವೆ, ಮುಚ್ತವೆ ತೆಗಿತವೆ. ಎನ್ನ ಧರ, ನನ್ನ ತುಟಿಗಳು, ಜವಳಿ, ಜವಳಿ ಅಂದ್ರೆ ಬಟ್ಟೆ, ಜವಳಿ ಗದ, ಕದ, ಕದ ಹೋಗಿ ಅಲ್ಲಿ ಗದ ಆಗಿದೆ, ಅದು ಕೂಡಿಸಿದಾಗ ಆದೇಶ ಸಂಧಿ ಆಗತ್ತೆ. ಎನ್ನಧರ ಜವಳಿ ಗದ, ಜವಳಿಯ ಕದ, ಬಟ್ಟೆಯ ಕದ ಅಂದ್ರೆ ಸ್ಕ್ರೀನ್ ಅಥವಾ ಕರ್ಟನ್, ಪರದೆ ಅಂತಿರಲ್ಲ, ಅದು ಪರದೆ. ಅದು ಹಿಂದಿನ ಮೂಲದಿಂದ ಬಂದಿರ್ಬೋದು ಅಥವಾ ಕನ್ನಡದಿಂದ ಹಿಂದಿಗೆ ಹೋಗಿರ್ಬೋದು. ಎನ್ನದರ ಜವಳಿಗದ, ಎನ್ನ ನಾಸಾಪುಟವು, ನಾಸಾಪುಟ ಅಂದ್ರೆ ಮೂಗು, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸಘಟಿತವು. ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ, ನಿನಗೆ ಪರಿಮಳದ ಗಾಳಿಯನ್ನು ಬೀಸುತ್ತೆ ನನ್ನ ಮೂಗು. ಒಳಗಡೆ ಹೃದಯದಲ್ಲಿರ್ತಕ್ಕಂಥ ಪ್ರಾಣಲಿಂಗಕ್ಕೆ ಮೂಗಿನ ಮೂಲಕ ಪರಿಮಳದ ಗಾಳಿಯನ್ನು ಕೊಡ್ತೀನಿ. ಎನ್ನಧರ ಜವಳಿಗದ, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸಘಟಿತವು. ಸತ್ಯವಾಗಿ ಪರಿಮಳವನ್ನು ಒದಗಿಸ್ತಕ್ಕಂತಹ ಮೂಗು, ಅದು ರಸಘಟಿತ. ಇಂತಹ ಇನ್ನುಳ್ಳ ಉಪಕರಣ ಎಂತೆಂದೇನೆ. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ನಿನಗೆ ಅಕ್ಷತೆಗಳು. ಸಮತೆ ಸಮಾಧಾನದಿಂದ ಇದ್ರೆ ಅದೇ ಪರಮಾತ್ಮನಿಗೆ ಹಚ್ಚುವ ಗಂಧ. ಎನ್ನ ಸಮತೆ ಜಲವು, ಸಮತೆ ಸಮಾಧಾನದಿಂದ ಇರ್ತಕ್ಕಂಥದ್ದೇ ಜಲ. ಎನ್ನ ಸಮತೆಯ ಜಲವು, ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಸದ್ಗುಣಗಳೇ ಗಂಧ ನಿನಗೆ. ಎನ್ನ ಸದ್ಗುಣ ಗಂಧ. ನೋಡಿ, ಸದ್ಗುಣವಂತರು ಕಂಡ್ರೆ ಎಲ್ಲರೂ ಶಾಂತರಾಗ್ತಾರೆ. ಕಾರಣ ಅದು ಗಂಧದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಪರಿಮಳ, ಸದ್ಗುಣಿಗಳನ್ನ ಎಲ್ಲರೂ ಕೊಂಡಾಡ್ತಾರೆ, ಮಾತಾಡ್ಕೊಳ್ತಾರೆ. ಎನ್ನ ಸದ್ಗುಣ ಗಂಧ, ಆ ಗಂಧದ ಪರಿಮಳ ಹೇಗೆ ಪಸರಿಸ್ತದೋ ಹಾಗೆ ಸದ್ಗುಣವಂತರ ಕೀರ್ತಿ, ಸದ್ಗುಣಗಳು ಪಸರಿಸ್ತವೆ. ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಅಕ್ಷತೆಗಳಂದ್ರೆ
ಮುಕ್ಕಾಗಲಾರದ ಅಕ್ಕಿಯನ್ನು ನೀವು ಹಾಕ್ತಿರ್ತೀರಲ್ಲ, ಹಾಗೆ ನನ್ನ ಮುಪ್ಪ ಆತ್ಮ ಅನ್ನುವಂಥದ್ದು ನಿತ್ಯತ್ವ. ಅಂದರೆ ದೇಹ ಬಿದ್ದು ಹೋಗುತ್ತೆ, ದೇಹ ಮುಕ್ಕಾಗುತ್ತೆ, ದೇಹ ಮುಪ್ಪಾಗತ್ತೆ, ಆದರೆ ಆತ್ಮಕ್ಕೆ ಮುಪ್ಪಿಲ್ಲ, ಅರಿವಿಗೆ ಮುಪ್ಪಿಲ್ಲ. ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ, ಜ್ಞಾನವೇ ಹೂವು, ಎನ್ನ ಭಕ್ತಿಯೇ ಬೋನ, ಎನ್ನ ಮನವೇ ನಿಮಗೆ ಪೂಜಾರಿ. ನನ್ನ ಭಕ್ತಿನೇ ಬೋನ. ಬೋನ ಅಂದರೆ ಎಡೆ, ಬಾನ, ಅದರ ಮೇಲೆ ಬಾನ ಅಂತ ಬಂದಿರೋದು. ಇಂತಪ್ಪ ಪೂಜೆಯನ್ನು ಸಂತಸದಿ ಕೈಗೊಳ್ಳುತ್ತೆ, ಕಂತು ಹರ ಶಿವ ಷಡಕ್ಷರಿಲಿಂಗ. ಮುಂತೆಯನ್ನೊಳಗೆ ನಿಶ್ಚಿಂತನಾಗಿರುತ್ತಿರಲು ಚಿಂತೆಯುಂಟೆ ಹಲವು ಭವಭೀತಿಯ. ಚಿಂತೆ ಯಾಕಪ್ಪ ಮಾಡಲಿ, ನನ್ನ ಮನಸ್ಸೇ ನಿನಗೆ ಪೂಜಾರಿಯಾಗಿ. ಇಂತಹ ಪೂಜೆಯನ್ನು ಸದಾಕಾಲ 24 ತಾಸು ನಡೆಯುವ ಪೂಜೆ ಇದು. ನಿದ್ದೆಯಲ್ಲಿಯೂ ಕೂಡ ಮುಕ್ಕಾಗಲಾರದ ಪೂಜೆ ಇದು, ಮೈಲಿಗೆ ಆಗಲಾರದ ಪೂಜೆ ಇದು. ಇಂತಹ ಪೂಜೆಯನ್ನು ಮಾಡ್ತಾ ಇದ್ದೀನಪ್ಪ. ಪ್ರಾಣಲಿಂಗ ಪೂಜೆಯನ್ನು ವರ್ಣಿಸ್ತಾರೆ ಮುಪ್ಪಿನ ಷಡಕ್ಷರಿಗಳು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.